ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಎಂಬುದು ಭಾರತೀಯ ಸಂಸ್ಕೃತಿಯ ಜನಪ್ರಿಯ ನುಡಿ. ಈ ಮಂತ್ರಾಲಯದಂತಹ ಮನೆಗೆ ನಾವು ಪ್ರವೇಶಿಸುವ ಮಹಾದ್ವಾರವೇ ಹೊಸ್ತಿಲು. ಮನೆಯ ಮುಖ್ಯ ದ್ವಾರದ ಕೆಳಭಾಗದಲ್ಲಿರುವ ಮರದ ಅಥವಾ ಕಲ್ಲಿನ ಪಟ್ಟಿಯನ್ನೇ ಹೊಸ್ತಿಲು ಎನ್ನಲಾಗುತ್ತದೆ. ನಮ್ಮ ಸನಾತನ ಸಂಸ್ಕೃತಿಯ ಪ್ರಕಾರ ಹೊಸ್ತಿಲು ಕೇವಲ ಕಲ್ಲು ಅಥವಾ ಮರದಿಂದ ಮಾಡುವ ಚೌಕಟ್ಟಲ್ಲ, ಬದಲಿಗೆ ಅದು ಮನೆಯ ರಕ್ಷಣಾ ಕವಚ ಹಾಗೂ ಸಾಕ್ಷಾತ್ ಲಕ್ಷ್ಮೀ ದೇವಿಯ ನೆಲವೀಡು. ಮನೆಯನ್ನು ನಂದಾದೀಪದಂತೆ ಬೆಳಗುವ ಮಹಿಳೆಯರು ಪ್ರತಿನಿತ್ಯವೂ ಮುಂಜಾನೆಯ ಸಮಯದಲ್ಲಿ ಭಕ್ತಿಯಿಂದ ಹೊಸ್ತಿಲು ಪೂಜೆ ಮಾಡುವುದರ ಮೂಲಕ ದಿನದ ಶುಭಾರಂಭವನ್ನು ಮಾಡುತ್ತಾರೆ. ಹೊರಗಿನ ಪ್ರಪಂಚದ ನಕಾರಾತ್ಮಕತೆಗಳನ್ನೆಲ್ಲ ಹೊಸ್ತಿಲಲ್ಲಿಯೇ ತಡೆದು ಮನೆಯೊಳಗೆ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಆಹ್ವಾನ ಮಾಡುವಂತಹ ದಿವ್ಯ ಶಕ್ತಿ ಮಹಿಳೆಯರು ಮಾಡುವಂತಹ ಹೊಸ್ತಿಲು ಪೂಜೆಗಿದೆ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಹೊಸ್ತಿಲಿಗೆ ಇಷ್ಟೊಂದು ಮಹತ್ವ ಬರಲು ಕಾರಣವೇನು, ಮನೆಗೆ ದಾರಿದ್ರ್ಯ ಬರದೆ ಸುಖ, ಶಾಂತಿ, ಐಶ್ವರ್ಯ ನೆಲೆ ನಿಲ್ಲುವಂತೆ ಹೊಸ್ತಿಲನ್ನು ಹೇಗೆ ಪೂಜಿಸಬೇಕು, ಹೊಸ್ತಿಲಿನ ವಿಷಯದಲ್ಲಿ ನಾವು ಮಾಡಬಾರದ ತಪ್ಪುಗಳು ಯಾವುವು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಹೊಸ್ತಿಲಿನ ಧಾರ್ಮಿಕ ಮಹತ್ವ. ಹೊಸ್ತಿಲಿಗೆ ಹಿಂದೂ ಧರ್ಮದಲ್ಲಿ ಅತ್ಯುನ್ನತ ಸ್ಥಾನ ದೊರೆಯಲು ಮುಖ್ಯ ಕಾರಣವೇ ಭಗವಾನ್ ಮಹಾವಿಷ್ಣು ದೇವರ ನರಸಿಂಹಾವತಾರ. ಬ್ರಹ್ಮದೇವರು ಹಿರಣ್ಯಕಶಿಪುವಿಗೆ ನೀಡಿದ ವರದ ಪ್ರಕಾರ ಹಿರಣ್ಯಕಶಿಪುವನ್ನು ಹಗಲಲ್ಲೂ ಮತ್ತು ರಾತ್ರಿಯಲ್ಲೂ ಕೊಲ್ಲುವಂತಿರಲಿಲ್ಲ. ಮನೆಯ ಹೊರಗೂ ಮತ್ತು ಒಳಗೂ ಕೊಲ್ಲುವಂತಿರಲಿಲ್ಲ. ಮನುಷ್ಯರಿಂದಾಗಲಿ ಅಥವಾ ಪ್ರಾಣಿಗಳಿಂದಾಗಲಿ ಆತನಿಗೆ ಮರಣ ಬರುವಂತಿರಲಿಲ್ಲ. ಭೂಮಿಯ ಮೇಲಾಗಲಿ ಅಥವಾ ಆಕಾಶದಲ್ಲಾಗಲಿ ಆತನಿಗೆ ಮರಣ ದೊರೆಯುವಂತಿರಲಿಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಆತನನ್ನು ಸಂಹರಿಸಲು ಮಹಾವಿಷ್ಣು ದೇವರು ಅರ್ಧ ಸಿಂಹ ಮತ್ತು ಅರ್ಧ ಮನುಷ್ಯನ ರೂಪದ ನರಸಿಂಹಾವತಾರವನ್ನು ತಾಳಬೇಕಾಯಿತು. ದಿನವೂ ಅಲ್ಲದ ರಾತ್ರಿಯೂ ಅಲ್ಲದ ಸಂಧ್ಯಾಕಾಲದಲ್ಲಿ ಅರಮನೆಯ ಒಳಗೂ ಅಲ್ಲದೆ ಹೊರಗೂ ಅಲ್ಲದೆ ಹೊಸ್ತಿಲ ಮೇಲೆ ಕುಳಿತು ಹಿರಣ್ಯಕಶಿಪುವನ್ನು ತಮ್ಮ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ತಮ್ಮ ಉಗುರುಗಳಿಂದಲೇ ಆತನ ಹೊಟ್ಟೆಯನ್ನು ಬಗೆದು ನರಸಿಂಹಸ್ವಾಮಿ ಸಂಹಾರ ಮಾಡುತ್ತಾರೆ. ಅಂದಿನಿಂದ ಹೊಸ್ತಿಲು ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರವಾದ ಜಾಗವಾಗಿ ಮಾರ್ಪಾಡುಗೊಂಡಿತು. ಹಿಂದೂ ಶಾಸ್ತ್ರಗಳ ಪ್ರಕಾರ ಹೊಸ್ತಿಲನ್ನು ದ್ವಾರಲಕ್ಷ್ಮಿ ಎನ್ನಲಾಗುತ್ತದೆ. ಪ್ರತಿನಿತ್ಯವೂ ಸಾಯಂಕಾಲ ಲಕ್ಷ್ಮೀ ದೇವಿ ಸಂಚರಿಸುತ್ತಿರುತ್ತಾರೆ. ಲಕ್ಷ್ಮೀ ದೇವಿ ನಮ್ಮ ಮನೆಗಳಿಗೆ ಪ್ರವೇಶ ಮಾಡುವಾಗ ಮೊದಲು ನೋಡುವುದೇ ನಮ್ಮ ಮನೆಯ ಹೊಸ್ತಿಲನ್ನು. ಯಾವ ಮನೆಯ ಹೊಸ್ತಿಲು ಸದಾ ಸ್ವಚ್ಛವಾಗಿ ಹಳದಿ ಮತ್ತು ಕುಂಕುಮದಿಂದ ಕಂಗೊಳಿಸುತ್ತಾ ದೀಪದ ಬೆಳಕಿನಿಂದ ಕೂಡಿರುತ್ತದೆಯೋ ಅಂತಹ ಮನೆಗೆ ಮಹಾಲಕ್ಷ್ಮೀ ದೇವಿ ತಾವಾಗಿ ಆಕರ್ಷಿತಗೊಂಡು ಆ ಮನೆಯನ್ನು ಒಳಪ್ರವೇಶಿಸುತ್ತಾರೆ. ಒಂದು ವೇಳೆ ಹೊಸ್ತಿಲು ಕೊಳಕಾಗಿದ್ದಲ್ಲಿ ಅಲ್ಲಿಗೆ ಸಾಕ್ಷಾತ್ ಜ್ಯೇಷ್ಠಾದೇವಿ ಅಂದರೆ ದಾರಿದ್ರ್ಯ ಲಕ್ಷ್ಮಿ ಬಂದು ನೆಲೆಸುತ್ತಾರೆ. ಆದ್ದರಿಂದ ಮನೆಯ ಹೊಸ್ತಿಲನ್ನು ಸದಾ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಮಹಾಲಕ್ಷ್ಮೀ ದೇವಿ ಮನೆಯನ್ನು ಪ್ರವೇಶಿಸುವ ಮುನ್ನ ಮೊದಲು ಹೊಸ್ತಿಲಿನಲ್ಲಿ ನೆಲೆಸುತ್ತಾರೆ, ನಂತರ ಮನೆಯೊಳಗೆ ಪ್ರವೇಶ ಮಾಡುತ್ತಾರೆ. ಇದಕ್ಕೆ ನಮ್ಮ ಹಿರಿಯರು ಮನೆಯ ಹೊಸ್ತಿಲನ್ನು ದೇವರ ಕೋಣೆಯಂತೆ ಪವಿತ್ರವಾಗಿ ಕಾಣುತ್ತಲಿದ್ದರು. ಕೇವಲ ಹಬ್ಬ ಹರಿದಿನಗಳಿಗೆ ಸೀಮಿತಗೊಳಿಸದೆಯೇ ಪ್ರತಿನಿತ್ಯವೂ ಸಹ ಮನೆಯ ಗೃಹಿಣಿಯಾದವರು ಹೊಸ್ತಿಲಿಗೆ ಅರಿಶಿಣ ಕುಂಕುಮವನ್ನು ಬೆಳಗಿ ಪೂಜೆ ಮಾಡಬೇಕು. ಹೊಸ್ತಿಲು ಪೂಜೆ ಮಾಡುವಂತಹ ಸರಿಯಾದ ವಿಧಾನ. ಹೊಸ್ತಿಲು ಪೂಜೆಯನ್ನು ಮಾಡಲು ಮುಂಜಾನೆ ಬ್ರಾಹ್ಮಿ ಮುಹೂರ್ತ ಅಂದರೆ 4:30ರಿಂದ 6 ಗಂಟೆಯ ಅವಧಿ ಅತ್ಯಂತ ಶ್ರೇಷ್ಠ. ಈ ಸಮಯದಲ್ಲಿ ನಮ್ಮ ಸುತ್ತಮುತ್ತಲ ಪರಿಸರ ಬಹಳ ಶಾಂತವಾಗಿರುತ್ತದೆ ಮತ್ತು ಈ ಕಾಲದಲ್ಲಿಯೇ ದೇವತೆಗಳ ಸಂಚಾರವಿರುತ್ತದೆ. ಸೂರ್ಯ ಮುಳುಗುವಂತಹ ಸಾಯಂಕಾಲ ಅಥವಾ ಸಂಧ್ಯಾಕಾಲವೂ ಸಹ ಹೊಸ್ತಿಲು ಪೂಜೆಗೆ ಶ್ರೇಷ್ಠವಾದಂತಹ ಸಮಯ. ಏಕೆಂದರೆ ಈ ಸಮಯದಲ್ಲಿ ಮನೆಗೆ ಲಕ್ಷ್ಮೀ ದೇವಿ ಆಗಮಿಸುತ್ತಾರೆ. ಹಾಗಾಗಿಯೇ ಸಾಯಂಕಾಲ ದೇವರ ಮುಂದೆ ದೀಪವನ್ನು ಬೆಳಗುವ ಮುನ್ನ ಹೊಸ್ತಿಲು ಪೂಜೆಯನ್ನು ಮಾಡಬೇಕು. ಮನೆಯ ಗೃಹಿಣಿಯಾದವರು ಮುಂಜಾನೆ ಬೇಗನೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ತದನಂತರ ಹೊಸ್ತಿಲನ್ನು ಶುದ್ಧ ನೀರಿನಿಂದ ತೊಳೆಯಬೇಕು. ನಂತರ ಒಂದು ಒಣಬಟ್ಟೆಯಿಂದ ಒರೆಸಿ ಗೋಮೂತ್ರ ಅಥವಾ ಗಂಗಾಜಲದಿಂದ ಪ್ರೋಕ್ಷಣೆಯನ್ನು ಮಾಡಿ ಅದನ್ನು ಶುದ್ಧಗೊಳಿಸಬೇಕು. ನಂತರ ಅರಿಶಿಣವನ್ನು ನೀರಿನಲ್ಲಿ ಕಲಸಿ ಸಂಪೂರ್ಣ ಹೊಸ್ತಿಲಿಗೆ ಅರಿಶಿಣವನ್ನು ಹಚ್ಚಬೇಕು.
ಅರಿಶಿಣ ಒಣಗಿದ ಮೇಲೆ ಹೊಸ್ತಿಲ ಮೇಲೆ ಕುಂಕುಮದಿಂದ ಸ್ವಸ್ತಿಕ ಮತ್ತು ಶ್ರೀಕಾರವನ್ನು ಬಿಡಿಸಬೇಕು. ನಂತರ ಹೊಸ್ತಿಲ ಇಕ್ಕೆಲಗಳಲ್ಲಿ ಮತ್ತು ಮುಂಭಾಗದಲ್ಲಿ ಸುಂದರವಾದ ರಂಗೋಲಿಯನ್ನು ಬಿಡಿಸಬೇಕು. ಹೊಸ್ತಿಲಿನ ಮೇಲೆ ಮಹಾಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಮಲ್ಲಿಗೆ, ಕನಕಾಂಬರ ಅಥವಾ ಕೆಂಪು ಬಣ್ಣದ ಪುಷ್ಪಗಳನ್ನು ಇರಿಸಿ ಅಲಂಕರಿಸಬೇಕು. ಹೊಸ್ತಿಲಿನ ಎರಡೂ ಬದಿಗಳಲ್ಲಿ ದೀಪಗಳನ್ನು ಬೆಳಗಬೇಕು. ಹೊಸ್ತಿಲನ್ನು ಪೂಜಿಸುವಾಗ ಈ ಒಂದು ಮಂತ್ರವನ್ನು ಭಕ್ತಿಯಿಂದ ಪಠಣ ಮಾಡಬೇಕು. ಪುಂಡರೀಕಂ ವಿಶಾಲಾಕ್ಷಿ ತ್ರೈಲೋಕ್ಯ ಜಯಸುಂದರಿ ನಾನಾಭರಣ ಶೋಭಾಢ್ಯ ಮಹಾಲಕ್ಷ್ಮೀ ನಮೋಸ್ತುತೆ ದ್ವಾರದೇವಿ ನಮಸ್ತುಭ್ಯಂ ದ್ವಾರಕೇಶ್ವರ ಭಾಮಿನಿ ಪತಿದ್ವಾರ ಹರಿಗುರು ಭಕ್ತಿಂ ಪುತ್ರಾಂಶ ದೇಹಿ ಮೇ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎನ್ನುವ ಶ್ಲೋಕವನ್ನು ಪಠಣ ಮಾಡುತ್ತಲೂ ಸಹ ಹೊಸ್ತಿಲು ಪೂಜೆಯನ್ನು ಮಾಡಬಹುದು. ಹೊಸ್ತಿಲ ವಿಷಯದಲ್ಲಿ ಪಾಲನೆ ಮಾಡಬೇಕಾಗಿರುವ ನಿಯಮಗಳು: ಹೊಸ್ತಿಲನ್ನು ಎಂದಿಗೂ ಸಹ ಕಾಲಿನಿಂದ ತುಳಿಯಬಾರದು. ಒಳಗೆ ಬರುವಾಗ ಅಥವಾ ಹೊರಗೆ ಹೋಗುವಾಗ ಹೊಸ್ತಿಲನ್ನು ದಾಟಿಕೊಂಡೇ ತೆರಳಬೇಕು. ಹೊಸ್ತಿಲ ಮೇಲೆ ಕಾಲಿಟ್ಟು ತುಳಿಯುವುದು ಮಹಾಲಕ್ಷ್ಮೀ ದೇವಿಗೆ ಮಾಡುವಂತಹ ಅಪಚಾರವಾಗಿರುತ್ತದೆ. ಒಂದು ವೇಳೆ ಹೊಸ್ತಿಲನ್ನು ದಾಟುವಾಗ ಕಾಲು ತಪ್ಪಿ ಅದನ್ನು ತುಳಿದರೆ ಕೈ ಮುಟ್ಟಿ ನಮಸ್ಕರಿಸಬೇಕು. ಮನೆಯನ್ನು ಗುಡಿಸುವಾಗ ಹೊಸ್ತಿಲಿಗೆ ಪೊರಕೆ ಮುಟ್ಟಿಸಬಾರದು. ಒಂದು ವೇಳೆ ಹೊಸ್ತಿಲನ್ನು ಶುಚಿಗೊಳಿಸಬೇಕಾದರೆ ಸಣ್ಣ ಬಟ್ಟೆಯಿಂದ ಒರೆಸಿಯೇ ಶುಚಿಗೊಳಿಸಬೇಕು. ಹೊಸ್ತಿಲಿನ ಮೇಲೆ ಎಂದಿಗೂ ಸಹ ಕುಳಿತುಕೊಳ್ಳಬಾರದು. ಇದು ದರಿದ್ರತನವನ್ನು ತರುತ್ತದೆ. ಹೊಸ್ತಿಲಿಗೆ ತಾಕುವಂತೆ ಅಥವಾ ಅದರ ಎದುರಿಗೆ ಪಾದರಕ್ಷೆಗಳನ್ನು ಬಿಡಬಾರದು. ಯಾವುದೇ ವಸ್ತುವನ್ನು ಅಥವಾ ಹಣವನ್ನು ಹೊಸ್ತಿಲ ಮೇಲಿನಿಂದ ಕೈ ಬದಲಿಸಬಾರದು. ಅಂದರೆ ಮನೆಯವರು ಮನೆಯ ಒಳಗೆ ನಿಂತು ಹೊರಗಡೆ ನಿಂತಿರುವವರಿಗೆ ಹೊಸ್ತಿಲಿನ ಮೂಲಕ ಹಣವನ್ನು ನೀಡಬಾರದು. ಇದರಿಂದ ಮಹಾಲಕ್ಷ್ಮೀ ದೇವಿ ಕೋಪಗೊಂಡು ಮನೆಯ ಹೊರಗೆ ನಡೆದು ಬಿಡುತ್ತಾರೆ. ಯಾರಿಗೇ ಆದರೂ ಹಣ, ತರಕಾರಿ ಅಥವಾ ಯಾವುದೇ ಒಂದು ವಸ್ತುವನ್ನು ನೀಡುವಾಗ ಅವರನ್ನು ಮನೆಯ ಒಳಗೆ ಕನಿಷ್ಠ ಪಕ್ಷ ಹೊಸ್ತಿಲನ್ನು ದಾಟಿ ಒಳಗೆ ಬರುವಂತೆ ಕರೆದು ಗೌರವದಿಂದ ನೀಡಬೇಕು. ಒಂದು ವೇಳೆ ಅವರು ಅಪರಿಚಿತರಾಗಿದ್ದಲ್ಲಿ ಅಥವಾ ಅವರನ್ನು ಒಳಗೆ ಕರೆಯಲು ಸಾಧ್ಯವಾಗದಿದ್ದಲ್ಲಿ ನಾವುಗಳೇ ಹೊಸ್ತಿಲನ್ನು ದಾಟಿ ಹೊರಗೆ ತೆರಳಿ ಹಣವನ್ನು ನೀಡಬೇಕು ಅಥವಾ ತೆಗೆದುಕೊಳ್ಳಬೇಕು. ಇಬ್ಬರು ವ್ಯಕ್ತಿಗಳು ಹೊಸ್ತಿಲಿನ ಒಂದು ಬದಿಯಲ್ಲಿ ನಿಂತು ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಶಾಸ್ತ್ರೋಕ್ತವಾಗಿರುತ್ತದೆ. ಹೊಸ್ತಿಲ ಬಳಿ ನಿಂತು ಅಥವಾ ಕುಳಿತುಕೊಂಡು ಅಳುವುದು ಅತ್ಯಂತ ಅಮಂಗಳಕರ ಅಥವಾ ದೊಡ್ಡ ಅಪಶಕುನವಾಗಿರುತ್ತದೆ. ಹೊಸ್ತಿಲ ಬಳಿ ನಿಂತು ಅತ್ತರೆ ಮಹಾಲಕ್ಷ್ಮೀ ದೇವಿ ಬೇಸರಗೊಂಡು ಆ ಮನೆಯನ್ನು ಬಿಟ್ಟು ಹೊರ ನಡೆಯುತ್ತಾರೆ. ನಂತರ ಆರ್ಥಿಕ ಸಂಕಷ್ಟ ಉಂಟಾಗುತ್ತದೆ. ಒಂದು ವೇಳೆ ಮನಸ್ಸಿಗೆ ಅತಿಯಾದ ಬೇಸರ ಉಂಟಾಗಿದ್ದಲ್ಲಿ ಅಥವಾ ಅಳು ಬಂದರೆ ಹೊಸ್ತಿಲಿನಿಂದ ದೂರ ಸರಿದು ಮನೆಯ ಒಳಗಿನ ಕೋಣೆಯಲ್ಲಿ ಕುಳಿತು ಮನಸ್ಸನ್ನು ಶಾಂತಗೊಳಿಸಿಕೊಳ್ಳಬೇಕು. ಹೊಸ್ತಿಲ ಬಳಿ ನಿಂತು ಯಾರೊಂದಿಗೂ ವಾದ ವಿವಾದ, ಜಗಳವನ್ನು ಮಾಡಬಾರದು. ಹೊಸ್ತಿಲು ಪೂಜೆಯ ಉಪಯೋಗಗಳು: ಹೊಸ್ತಿಲು ಮನೆಯ ರಕ್ಷಾ ಕವಚ. ಸ್ವಚ್ಛವಾಗಿ ಪೂಜಿಸಲ್ಪಟ್ಟ ಮತ್ತು ಅಲಂಕೃತಗೊಂಡ ಹೊಸ್ತಿಲು ಮನೆಯ ಹೊರಗಿನ ದೃಷ್ಟಿದೋಷಗಳು, ಮಾಟ ಮಂತ್ರಗಳ ಪ್ರಭಾವ ಹಾಗೂ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಪ್ರವೇಶ ಮಾಡದಂತೆ ತಡೆಯುವ ರಕ್ಷಾ ಕವಚವಾಗಿ ಕೆಲಸ ಮಾಡುತ್ತವೆ. ನಿರಂತರವಾಗಿ ಹೊಸ್ತಿಲು ಪೂಜೆ ಮಾಡುವ ಮನೆಯಲ್ಲಿ ಲಕ್ಷ್ಮಿಯ ಕೃಪೆ ಸದಾಕಾಲ ಇರುತ್ತದೆ. ಆ ಮನೆಯ ದಾರಿದ್ರ್ಯವೆಲ್ಲ ಅಳಿದು ಧನಧಾನ್ಯಗಳು ವೃದ್ಧಿಯಾಗುತ್ತವೆ. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಪ್ರಗತಿಯನ್ನು ಸಾಧಿಸಲು ಸುಲಭವಾಗುತ್ತದೆ. ಮನೆಯ ಮುಖ್ಯ ದ್ವಾರದಲ್ಲಿ ಯಾವುದೇ ವಾಸ್ತು ದೋಷಗಳಿದ್ದರೂ ಪ್ರತಿನಿತ್ಯ ಹೊಸ್ತಿಲು ಪೂಜೆ ಮಾಡುವುದರಿಂದ ಆ ದೋಷಗಳ ತೀವ್ರತೆ ಕಡಿಮೆಯಾಗುತ್ತದೆ. ಸುಂದರವಾದ ಮತ್ತು ಪೂಜಿಸಲ್ಪಟ್ಟ ಅಲಂಕೃತಗೊಂಡ ಹೊಸ್ತಿಲು ಮನೆಗೆ ಬರುವವರ ಮನಸ್ಸಿನಲ್ಲಿ ಪ್ರಸನ್ನತೆಯನ್ನು ಉಂಟು ಮಾಡುತ್ತದೆ. ಇದು ಮನೆಗೆ ಧನಾತ್ಮಕ ತರಂಗಗಳನ್ನು ಆಕರ್ಷಿಸುತ್ತದೆ. ಹೊಸ್ತಿಲಿಗೆ ನಾವು ಲೇಪಿಸುವಂತಹ ಅರಿಶಿಣ ನೈಸರ್ಗಿಕ ಕ್ರಿಮಿನಾಶಕದಂತೆ ಕೆಲಸ ಮಾಡುತ್ತದೆ. ಇದು ಮನೆಯ ಹೊರಗಿನಿಂದ ಸಣ್ಣ ಕ್ರಿಮಿಕೀಟಗಳು ಮತ್ತು ಬ್ಯಾಕ್ಟೀರಿಯಾಗಳು, ವಿಷಜಂತುಗಳು ಮನೆಯೊಳಗೆ ಪ್ರವೇಶ ಬಾರದಂತೆ ತಡೆಯುತ್ತವೆ. ಆತ್ಮೀಯರೇ, ಮನೆಯ ಹೊಸ್ತಿಲಿನ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.